ಡಾರ್ಲಿಂಗ್ಸ್, ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ಸ್ನ ಹುಡುಕ್ತಿರೋ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ ಗ್ರೂಪ್ ಸಿ ಹಾಗೆ ಗ್ರೂಪ್ ಡಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಈ ಒಂದು ವೇಕೆನ್ಸಿಗೆ ನೀವು ಜಸ್ಟ್ 10th 12th ಮುಗಿಸಿರೋ ಸಾಕು ಈ ಒಂದು ವೇಕೆನ್ಸಿಗೆ ಅಪ್ಲೈಯನ್ನು ಮಾಡ್ಬೋದಾಗುತ್ತೆ. ಹಾಗೆ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇದ್ರೀಗ ಒಟ್ಟು ನಿಮಗೆ 1853 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಶುರುವಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕಂತ ಅನ್ಕೊತಿರೋ ಅಂಥವ್ರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಈ ಒಂದು ನೋಟಿಫಿಕೇಷನ್ನ ಅಪ್ಲೈ ಮಾಡೋದಕ್ಕೆ ನಿಮಗೆ ಜುಲೈ 8ನೇ ತಾರೀಕಿಂದ ಶುರುವಾಗಿದ್ದು, ಆಗಸ್ಟ್ 7ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಇನ್ನು ಅಪ್ಲೈ ಮಾಡೋರಂಥವ್ರು ಯಾರೆಲ್ಲ ಇದ್ದೀರೋ ಅವರು ಆನ್ಲೈನ್ ಮೂಲಕ www.rrcpryj.org ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ. ಇನ್ನು ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಿದ್ದರೂ ಕೂಡ ಇಲ್ಲೇ ಚೆಕ್ ಮಾಡ್ಕೋಬೋದಾಗಿದ್ದು, ಯಾರೆಲ್ಲ ಅಪ್ಲೈ ಮಾಡ್ತಿರೋ ಅಂಥವ್ರ ಏಜ್ ಬಂದು ಮಿನಿಮಮ್ 15 ವರ್ಷದಿಂದ ಮ್ಯಾಕ್ಸಿಮಮ್ 24 ವರ್ಷದ ಒಳಗಡೆ ಇರೋರು ಯಾರೆಲ್ಲ ಇದ್ದರೂ ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. SC ST ಹಾಗೆ OBCಗೆ 5 ಇಯರ್ಸ್, OBCಗೆ 3 ಇಯರ್ಸ್ ಇರುತ್ತೆ. ಹಾಗೆ PWBD ಕ್ಯಾಟಗರಿಗೆ 10 ಇಯರ್ಸ್ವರೆಗೂ ಇರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅಡಿಷ್ನಲ್ ಆಗಿ 10 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಇರುತ್ತೆ. ಮಿನಿಮಮ್ ನೀವು 3 to 3 ಇಯರ್ಸ್ ವರ್ಕ್ ಮಾಡಿರಬೇಕಾಗಿರುತ್ತೆ. ಇನ್ನು ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳಾಗಿರ್ಬೋದು ಮತ್ತು ಮತ್ತು ಸರ್ವಿಸ್ ಮ್ಯಾನ್ ಆಗಿರ್ಬೋದು ಮತ್ತು ಸರ್ವಿಂಗ್ ಆಫೀಸರ್ ಆಗಿರ್ಬೋದು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಇದರಲ್ಲಿ ಯಾವೆಲ್ಲ ಕಮ್ಯುನಿಟಿ ಎಷ್ಟು ಇಯರಿಂದ ಹುಟ್ಟಿರೋರು ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. UR ಕ್ಯಾಟಗರಿ ಬಂದು 2002 ಇಂದ 2011 ಒಳಗಡೆ ಇರೋವಂಥವ್ರು. SC ST ಕ್ಯಾಟಗರಿ 2027 ಇಂದ 2011ವರೆಗೂ. OBC ಒಂದು 199 ಇಂದ 2011 ಒಳಗಡೆ ಹುಟ್ಟಿರೋರು ಯಾರೆಲ್ಲ ಇದ್ದರೂ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಇದಕ್ಕೆ SLC ಮತ್ತು ಮ್ಯಾಟ್ರಿಕ್ಯುಲೇಷನ್ ಮತ್ತು 12th ಮುಗಿಸಿರೋಂಥವ್ರು ಯಾರೆಲ್ಲ ಇದ್ದರೂ, ಜೊತೆಗೆ ITI ಮಾಡಿರೋಂಥವ್ರು ಯಾರೆಲ್ಲ ಇದ್ದರೂ ವಿತ್ ಮಿನಿಮಮ್ 50% ಮಾರ್ಕ್ಸ್ನೊಂದಿಗೆ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ ನಿಮ್ಮ ಬಳಿ. ಇನ್ನು ನೆಕ್ಸ್ಟ್ ಬಂದು ಇದು ಗ್ರೂಪ್ ಸಿ ಹಾಗೆ ಗ್ರೂಪ್ ಡಿ ವೇಕೆನ್ಸಿ ಆಗಿರೋದ್ರಿಂದ ಫಿಟ್ಟರ್, ವೆಲ್ಡರ್ ಮತ್ತು ಮೆಕ್ಯಾನಿಸ್ಟ್, ವೈರ್ಮ್ಯಾನ್, ಎಲೆಕ್ಟ್ರಾನಿಕ್ಸ್, ಪೇಂಟರ್ ಅಂತ ಹೀಗೆ ವಿವಿಧ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಮೇನಾಗಿ ಬಂದು ಇದರಲ್ಲಿ ಅಪ್ಲೈ ಮಾಡುವಂಥವ್ರು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆ್ಯಂಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ ಇದು ಕ್ವಾಲಿಫಿಕೇಷನ್ ಅನ್ನೋದು ತೊಗೊಳೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಇನ್ನು EWS ಅಭ್ಯರ್ಥಿಗಳು ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಇನ್ನು ಅಪ್ಲಿಕೇಶನ್ ಫೀಸ್ ಬಂದು 100 ರೂಪಾಯಿ ಇರುತ್ತೆ. ಇದರಲ್ಲಿ ಯಾರೆಲ್ಲ SC ST PWBD ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಇದ್ದರೆ ಅವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಹಾಗೆ ಅಪ್ಲಿಕೇಶನ್ ಫೀಸ್ ಪೇ ಮಾಡಿದ್ಮೇಲೆ ಬರೋವಂಥ ಫೀಸ್ ರೆಸಿಪ್ಟನ್ನು ಕೂಡ ನೀವು ತೊಗೊಂಡು ಇಟ್ಕೋಬೇಕಾಗುತ್ತೆ. ಫೀಸ್ ರಿಸಿಪ್ಟನ್ನು ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮೂಲಕ ಕೂಡ ಪೇಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡುವಂಥವ್ರಿಗೆ ಮೆಡಿಕಲ್ ಫಿಟ್ನೆಸ್ ಹಾಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಹಾಗೆ ಇದರಲ್ಲಿ ಯಾರೆಲ್ಲ PWBD ಅಪ್ಲೈ ಮಾಡ್ಬೋದು ಮತ್ತು ಯಾವೆಲ್ಲ ಜಾಬಲ್ಲಿ ಅಂದರೆ ಫಿಟ್ಟರ್, ವೆಲ್ಡರ್, ಎಲೆಕ್ಟ್ರಾನಿಕ್ಸ್ ಮತ್ತು ಸ್ಟೆನೋಗ್ರಾಫರ್ನ ಈ ಒಂದು ಹುದ್ದೆಯಲ್ಲಿ ಮಾತ್ರ PWBD ಕ್ಯಾಟಗರಿ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಮೋಡ್ ಆಫ್ ಸೆಲೆಕ್ಷನ್ ಬಂದು ನಿಮಗೆ ಸೆಲೆಕ್ಷನ್ ಬೇಸಿಸ್ ಬಂದು ಇದು ಯಾವುದೇ ನಿಮಗೆ ಎಕ್ಸಾಮ್ ಅನ್ನೋದು ಏನಿರೋದಿಲ್ಲ. ನಿಮಗೆ ಶಾರ್ಟ್ ಲಿಸ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಂಟರ್ವ್ಯೂ ಮೂಲಕ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ಶಾರ್ಟ್ ಲಿಸ್ಟ್ ಮೇನಾಗಿ ಬಂದು ನಿಮಗೆ ಯಾವ ಪರ್ಸೆಂಟೇಜ್ ಅಂದರೆ ಮಿನಿಮಮ್ 50 ಇರೋದ್ರಿಂದ ಅದರಲ್ಲಿ ನಿಮಗೆ ಹೈಯರ್ ಯಾರು ತೊಗೊಂಡಿದ್ರೆ ಈ ಒಂದು ಆಧಾರದ ಮೇಲೆ ನಿಮಗೆ ಶಾರ್ಟ್ ಲಿಸ್ಟನ್ನು ಮಾಡಲಾಗುತ್ತೆ. ಹಾಗೆ ಒಂದು ವೇಳೆ ನೀವೇನಾದರೂ ಸೇಮ್ ಮಾರ್ಕ್ಸ್ ಮತ್ತು ಸೇಮ್ ನೇಮಿಂದ ಏನಾದರೂ ಆಗಿದ್ದಲ್ಲಿ ಅದರಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ. ಇನ್ನು ನಿಮಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಟ್ರೈನಿಂಗ್ ಕೂಡ ನೀಡಲಾಗಿದೆ. ಟ್ರೈನಿಂಗ್ ಬಂದು ನಿಮಗೆ ಟೋಟಲಾಗಿ 1 ಇಯರ್ವರೆಗೂ ಟ್ರೈನಿಂಗ್ ಇರುತ್ತೆ. ಅಲ್ಲಿವರೆಗೂ ನಿಮಗೆ ಸ್ಯಾಲ್ರಿ ಕೂಡ ಇರುತ್ತೆ, ಬಟ್ ಸ್ಯಾಲ್ರಿ ಇಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಮೋಡ್ ಆಫ್ ಅಪ್ಲಿಕೇಶನ್ ಬಂದು ನಿಮಗೆ ಆಲ್ರೆಡಿ ಹೇಳಿದಾಗೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈನ ಮಾಡ್ಬೋದಾಗುತ್ತೆ. ಹಾಗೆ ನಿಮ್ಮ ಒಂದು ಟ್ರೈನಿಂಗ್ ಪೀರಿಯಡ್ನಲ್ಲಿ ಯಾವುದೇ ಹಾಸ್ಟೆಲ್ ಅಲವೆನ್ಸ್ ಏನೂ ಇರೋದಿಲ್ಲ. ನೀವೇ ಸಪ್ರೇಟಾಗಿ ರೂಮ್ ಮಾಡ್ಕೊಂಡು ಅಥವಾ PGಯಲ್ಲಿ ಸ್ಟೇ ಮಾಡಬೇಕಾಗತ್ತೆ.
ಇನ್ನು ಅಪ್ಲೈ ಮಾಡ್ಬೇಕಾದ್ರೆ ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡಿದರೆ SSC ಮಾರ್ಕ್ಶೀಟ್ಸ್ ಮತ್ತು ಸರ್ಟಿಫಿಕೇಟ್ಸ್, ಡೇಟ್ ಆಫ್ ಬರ್ತ್ ಪ್ರೂಫ್ಸ್ ಮತ್ತು IIT ಮಾರ್ಕ್ಶೀಟ್ಸ್ ಮತ್ತು ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಮತ್ತು ಕ್ಯಾಟ್ ಸರ್ಟಿಫಿಕೇಟ್, ಡಿಸಬಿಲಿಟಿ ಸರ್ಟಿಫಿಕೇಟ್ ಇಫ್ ಏನಾದರೂ ಇದ್ದರೆ, ಮತ್ತು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂದರೆ ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿದ್ದರೆ, ಮತ್ತು ಎನಿ ಅದರ್ ರಿಲೆವೆಂಟ್ ಡಾಕ್ಯುಮೆಂಟ್ ಇದ್ರೂ ನೀಡಬೇಕಾಗುತ್ತೆ. ಹಾಗೆ ನಿಮ್ಮ ಫೋಟೋಸ್ ಅಪ್ಲೋಡ್ ಮಾಡಬೇಕಾದ್ರೆ ವಿತೌಟ್ ಕ್ಯಾಪ್ ಆ್ಯಂಡ್ ಸನ್ಗ್ಲಾಸಸ್ ಇನ್ನೊಂಥ ಪಿಕ್ನ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಇನ್ನು ಇನ್ವ್ಯಾಲಿಡ್ ಅಪ್ಲಿಕೇಶನ್ಸ್ ಮತ್ತು ರಿಜೆಕ್ಷನ್ ಯಾವೆಲ್ಲ ಮೂಲಕ ನಡೀತೆ ಅಂತ ನೋಡಿದರೆ ಅಪ್ಲಿಕೇಶನ್ ವಿತೌಟ್ ಸ್ಕ್ಯಾನ್ಡ್ ಸಿಗ್ನೇಚರ್ ಹಾಗೆ ಫೋಟೋ ಕಾಪೀಸ್, ಮತ್ತು ಸ್ಕ್ಯಾನ್ಡ್ ಬಟ್ ವಿಯರಿಂಗ್ ಗ್ಲಾಸಸ್ ಅಂದರೆ ಫೋಟೋಸು, ಮತ್ತು ನಾಟ್ ಪ್ರೊಸೆಸಿಂಗ್ ಮ್ಯಾಟ್ರಿಕ್ಯುಲೇಷನ್ IIT ಸರ್ಟಿಫಿಕೇಟ್ಸ್, ಮತ್ತು ಅಪ್ಲಿಕೇಶನ್ ವಿತೌಟ್ ವ್ಯಾಲಿಡ್ ಕಮ್ಯುನಿಟಿ ಸರ್ಟಿಫಿಕೇಟ್ ಅಂದರೆ ಕ್ಯಾಟ್ ಸರ್ಟಿಫಿಕೇಟ್, ಅಪ್ಲಿಕೇಶನ್ ವಿತೌಟ್ ರಿಲೆವೆಂಟ್ ಸರ್ಟಿಫಿಕೇಟ್, ಮತ್ತು ಫೀಸ್ ಆಗಿರ್ಬೋದು ಅಂದರೆ ನಿಮಗೆ ಫೀಸ್ ರೆಸಿಪ್ಟ್ ಇದಕ್ಕೆಲ್ಲ ನಿಮಗೆ ಕ್ಯಾಟ್ ಸರ್ಟಿಫಿಕೇಟ್ ಮೇನಾಗಿ ಬೇಕಾಗಿರುತ್ತಲ್ಲ. ಅಪ್ಲಿಕೇಶನ್ ವಿತೌಟ್ ಪ್ರೂಫ್ ಆಫ್ ಏಜ್ ಅಂದರೆ ಡೇಟ್ ಆಫ್ ಬರ್ತ್ ಪ್ರೂಫ್ ನೀಡಬೇಕಾಗುತ್ತೆ, ಅಂದರೆ 12th ಆಗಿರ್ಬೋದು 10th ಆಗಿದ್ದು ಇದು ನೀವು ನೀಡಬೇಕಾಗುತ್ತೆ. ಅಪ್ಲಿಕೇಶನ್ ಆಫ್ ಓವರ್ ಏಜ್ಡ್ ಆರ್ ಅಂಡರ್ ಏಜ್ಡ್, ಮತ್ತು ಇನ್ಕರೆಕ್ಟ್ ಆರ್ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್, ಮತ್ತು ಮಲ್ಟಿಪಲ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಮತ್ತು ಅಪ್ಲಿಕೇಶನ್ ವಿತೌಟ್ ಎಕ್ಸಾಮಿನೇಷನ್ ಫೀಸ್, ಎನಿ ಅದರ್ ಇರ್ರೆಗ್ಯುಲೇಷನ್ ಏನಾದರೂ ಇದ್ದರೆ ಅಂಥ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಹಾಗೆ ಅಗ್ರಿಮೆಂಟ್ ಆಫ್ ಟ್ರೈನಿಂಗ್ ಅಂದರೆ ನಿಮಗೆ ಟ್ರೈನಿಂಗ್ ಸಮಯದಲ್ಲಿ ನಿಮಗೆ ಅಗ್ರಿಮೆಂಟ್ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಯಾವೆಲ್ಲ ಡಿವಿಷನಲ್ಲಿ ಎಷ್ಟು ವೇಕೆನ್ಸೀಸ್ ಖಾಲಿದ್ದಾವೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದಾಗಿ ಆಗ್ರಾ ಡಿವಿಷನ್ನಲ್ಲಿ ಒಟ್ಟು 15 ಜಾಬ್ಸ್ನ 296 ವೇಕೆನ್ಸೀಸ್ ಇರುತ್ತೆ. ಇನ್ನು ಝಾನ್ಸಿ ಡಿವಿಷನ್ನಲ್ಲಿ 9 ಜಾಬ್ಸ್ನ 514 ಜಾಬ್ಸ್. ಇನ್ನು ಪ್ರಯಾಗ್ರಾದಲ್ಲಿ ಇದರಲ್ಲಿ ನಿಮಗೆ 10 ಜಾಬ್ಸಲ್ಲಿ 703 ವೇಕೆನ್ಸೀಸ್ ಖಾಲಿ ಇರುತ್ತೆ. ಹೆಡ್ ಕ್ವಾರ್ಟರ್ಸ್ನಲ್ಲಿ 5 ಡಿಫ್ರೆಂಟ್ ಜಾಬ್ಸಲ್ಲಿ 32 ಜಾಬ್ಸ್. ಝಾನ್ಸಿ ವರ್ಕ್ಶಾಪ್ನಲ್ಲಿ 5 ಡಿಫ್ರೆಂಟ್ ಜಾಬ್ನಲ್ಲಿ 226 ಜಾಬ್ಸ್. ಟ್ರ್ಯಾಕ್ ಮೆಕ್ಯಾನಿಕ್ ಲೈನ್ನಲ್ಲಿ ಇದರಲ್ಲಿ 6 ಡಿಫ್ರೆಂಟ್ ಜಾಬ್ನಲ್ಲಿ 82 ಜಾಬ್ಸ್. ಟೋಟಲ್ ನಿಮಗೆ 1853 ಜಾಬ್ಸ್ ಇರುತ್ತೆ. ಯಾರೆಲ್ಲ ವಿತೌಟ್ ಎಕ್ಸಾಮ್ ಅಪ್ಲೈ ಮಾಡಬೇಕು ಅಂತ ಅಂದ್ಕೊತಿರೋವಂಥವ್ರು ಈಗಲೇ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ. ಜಸ್ಟ್ 1 ಮಂತ್ ಮಾತ್ರ ಬಾಕಿ ಇರುತ್ತೆ. ಯಾರೆಲ್ಲ ಅಪ್ಲೈ ಮಾಡ್ತಿದ್ರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹಾಗೇನು ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಮಾಡೋ ಎಲ್ಲ ವೀಡಿಯೋನೂ ಕೂಡ ಕಂಪ್ಲೀಟಾಗಿ ನೋಡಿ.